ನಾವು ಈಗಾಗಲೇ ಇವತ್ತಿನ ದಿನ ನಮ್ಮ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಯಾಕಂತ ಹೇಳಿದರೆ ಹಿಂದಿನಿಂದಲೂ ನಾವೊಂದು ಹೋರಾಟದ ಬದುಕನ್ನು ಕಟ್ಟಿಕೊಂಡು ಬಂದವರು. ಯಾಕಂತ ಹೇಳಿದರೆ ನಮ್ಮ ಪರಿಷ್ಠ ಜಾತಿಗೆ ಸೇರಿರುವಂತಹ ಒಂದು ಪಂಬದ ಸಮುದಾಯ, ಅದರಲ್ಲೂ ವಿಶೇಷವಾಗಿ ತುಳುವನಾಡಿನಲ್ಲಿ ಆರಾಧನಾ ಪರಂಪರೆಯಲ್ಲಿ, ಅದರಲ್ಲಿ ದೈವಾರಾಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿರುವಂತಹ ಜನಾಂಗ. ಹಾಗೆ ಹಲವು ವಿಧಗಳಲ್ಲಿ ನಾವು ಹಲವಾರು ನೋವುಗಳನ್ನು ಅನುಭವಿಸ್ತಾ ಬಂದಿದ್ದೇವೆ. ಯಾಕಂತ ಹೇಳಿದರೆ ಈ ಹಿಂದೆಯೂ ಹಲವಾರು ಬಾರಿ ಹಲವಾರು ಹೋರಾಟಗಳನ್ನು ಮಾಡಿ ಹಲವಾರು ಕಾನೂನು ಪ್ರಕ್ರಿಯೆಗಳನ್ನು ಕೂಡ ಎದುರಿಸುವಂಥ ಪರಿಸ್ಥಿತಿಗಳು ನಮಗೆ ಬಂದಿದೆ. ಯಾಕಂತ ಹೇಳಿದರೆ ಸಾಮಾಜಿಕವಾದಂಥ ಒಂದು ನಿಂದನೆ ಹಾಗೂ ನಾಟಕ ಅಥವಾ ಯಕ್ಷಗಾನ ಎಂಬಿತ್ಯಾದಿ ಬೇರೆ ಬೇರೆ ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ನಾವು ದೈವ ಕಟ್ಟುವಂಥ ನಿಯಮಗಳ ಒಂದು ಅಥವಾ ಒಂದು ದೈವಗಳ ಒಂದು ಚಿತ್ರಣಗಳು ಬಂದಾಗ ಅಥವಾ ಯಾವುದೇ ರೀತಿಯ ಅಶ್ಲೀಲ ಕುಣಿತಗಳು ಬಂದಾಗ ನಾವು ಅದನ್ನು ಹೋರಾಟ ಮಾಡ್ತಾ ಬಂದವರು. ಹಾಗೆ ಇವತ್ತು ಕೂಡ ನಾವೊಂದು ಮನವಿಯನ್ನು ಕೊಟ್ಟಿದ್ದೇವೆ. ಯಾಕಂತ ಹೇಳಿದರೆ ಮೊನ್ನೆ ದಿನಾಂಕ 17 ಇದೇ ತಿಂಗಳು ದಿನಾಂಕ 17ರಂದು ಕಲ್ಜಿಗ ಎಂಬ ತುಳು ಸಿನಿಮಾ ತಂಡದವರು ಮಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದ ಒಂದು ಸುದ್ದಿಗೋಷ್ಠಿ, ಅದರಲ್ಲಿ ಬೊಂಬಾಟ್ ಸಿನಿಮಾ ಎಂಬ ಚಾನೆಲ್ ಯೂಟ್ಯೂಬ್ ಚಾನೆಲ್ನಲ್ಲಿ ಅದು ಪ್ರಸಾರ ಆಗುವಾಗ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಒಬ್ಬರು ನಿಶಾಂತ್ ಪೂಜಾರಿ U6Q ಎಂಬ ಹೆಸರಿನಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಅದರಲ್ಲಿ ದೈವ ನರ್ತಕರನ್ನು ನೇಮ ಕಟ್ಟುವಂಥ ಸಮುದಾಯವನ್ನು ಅವರು ನಿಂದಿಸಿ, ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಮ್ಮನ್ನು, ಅದು ಕೂಡ ಒಂದು ತುಚ್ಛವಾಗಿ ಮಾತಾಡಿದ್ದಾರೆ. ನಾನು ಹೇಳಬಾರ್ದು ಆ ಪದಗಳನ್ನು, ನಮ್ಮಂಥವರು ಅದನ್ನು ಹೇಳುವಂಥ ಪದಗಳಲ್ಲ. ಆದರೂ ಆ ಬ್ಯಾ ಅನ್ನುವಂಥ ಪದವನ್ನು ಉಚ್ಚರಿಸಿ ನಮ್ಮನ್ನೊಂದು ರೀತಿಯಲ್ಲಿ ನಿಂದಿಸಿದ್ದಾರೆ. ಅದರ ಜೊತೆಗೆ ನಮಗೆ ಏನಂತ ಹೇಳಿದರೆ ಅವರು 10,000 20,000 ಒಂದು ಕಾಲಕ್ಕೆ ತೆಗೆದುಕೊಂಡು ಹೋಗುತ್ತಾರೆ ಅಂಥ ಒಂದು ರೀತಿಯಲ್ಲಿ ನಮ್ಮನ್ನು ಅವಮಾನಿಸಿದ್ದಾರೆ. ನಾವು ಹೇಳುವುದಿಷ್ಟೇ, ನಮ್ಮಲ್ಲಿ ಪರಂಪರಾಗತವಾಗಿ ಬಂದಂಥ ಒಂದು ಕುಲಕಸುಬು, ಅದನ್ನು ಬಹಳ ಹಿಂದಿನಿಂದಲೂ ನಮ್ಮವರು, ನಮ್ಮ ಹಿರಿಯರು ಬಹಳ ನಿಷ್ಠೆಯಿಂದ ಮಾಡಿಕೊಂಡು ಬಂದವರಿದ್ದಾರೆ. ಹಾಗಾಗಿ ಈ ಪದಗಳು ನಮ್ಮ ಹಿರಿಯರಿಗೆ ಮಾಡಿದಂಥ ಅವಮಾನ ಅನ್ನುವಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಯಾಕಂತ ಹೇಳಿದರೆ ಬಹಳ ನೋವಾಗ್ತದೆ. ಅವರು ಹೊಟ್ಟೆಗೆ ಬಟ್ಟೆ ಕಟ್ಟಿ ಅಷ್ಟು ಬಡತನದಲ್ಲಿ ಇದ್ದರೂ ಕೂಡ ನಮ್ಮ ತುಳುವನಾಡಿನ ದೈವಸ್ಥಾನಗಳಲ್ಲಿ, ಅದೆಷ್ಟೋ ದೈವಸ್ಥಾನಗಳಲ್ಲಿ ಬಹಳ ಒಂದು ನಿಷ್ಠೆಯಿಂದ ಕೆಲಸ ಮಾಡಿದವರಿದ್ದಾರೆ. ಹಾಗಾಗಿ ಈಗಲೂ ಅಷ್ಟೇ, ನಾವೇನು ಹಣದ ಅಪೇಕ್ಷೆಯಿಂದ ನಾವು ಹೋಗುವುದಲ್ಲ. ನಮ್ಮನ್ನು ಕರೆಯುವಾಗ ನಾವೇನು ಇಷ್ಟು ಕೊಡಿ ಅನ್ನುವಂಥ ಡಿಮಾಂಡ್ ಮಾಡಿ ಹೋಗುವುದಲ್ಲ. ಹಾಗಂತೇಳಿ ಅವರು ಕೊಟ್ಟಾಗ ನಾವು ಸ್ವೀಕರಿಸಿದ್ದೇವೆ, ಅದು ಸ್ವೀಕರಿಸುವುದು ಅಪರಾಧವೂ ಅಲ್ಲ. ಹಾಗಂತೇಳಿ ಅದನ್ನು ಈ ರೀತಿಯಾಗಿ ಕಮೆಂಟ್ ಮಾಡಿ ಜೊತೆಯಲ್ಲಿ ನಮಗೆ ಆ ಪದವನ್ನು ಬಳಸಿದ್ದಕ್ಕೆ ಬಹಳ ನೋವುಂಟಾಗಿದೆ. ಅದನ್ನು ಪ್ರಶ್ನಿಸಿ ಅದಕ್ಕೆ ನಾವೊಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಅವನ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಇವತ್ತು ಮನವಿಯನ್ನು ಸಲ್ಲಿಸಿದ್ದೇವೆ. ನಮ್ಮ ಜಿಲ್ಲಾಧಿಕಾರಿಗಳಿಗೂ ಈ ಒಂದು ಮನವಿಯನ್ನು ನಾವು ಸಲ್ಲಿಸುವುದಕ್ಕಿದ್ದೇವೆ. ಪೊಲೀಸ್ ವರಿಷ್ಠಾಧಿಕಾರಿಗಳು ಒಳ್ಳೆಯ ಶಿಕ್ಷೆಯಲ್ಲಿರ್ತೇವೆ. ಜೊತೆಗೆ ನಮ್ಮ ಈ ಹೋರಾಟ, ಇಂಥ ವಿಚಾರಗಳಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತದೆ. ಜೊತೆಗೆ ಇನ್ನು ಸಾರ್ವಜನಿಕವಾಗಿ ದೈವಾರಾಧನೆಯನ್ನು ಅವಮಾನಿಸುವಾಗ ನಾವೆಲ್ಲ ಪಂಬದ ಸಮುದಾಯದವರು ಒಟ್ಟಾಗಿರುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.